ಒಂದು ಸೋಲಿನ ಬಗ್ಗೆ ಮತ್ತು ಬಿಜೆಪಿಯ ಗೆಲುವಿನ ಬಗ್ಗೆ ಏನು ಪ್ರತಿಕ್ರಿಯೆ ನೀಡಿದರೆ ಬನ್ನಿ ಒಂದ್ಸಲ ಕೇಳೋಣ. ರಾಜಕೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಜೈಬೇರಿ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಖಜಾನೆ ಇಂದ ಏನು ಹಣದ ಒಳೆಯನ್ನು ಅರಸಿ ಹಣ ಹೆಂಡ ಮತ್ತು ತೋಳ್ಬಲದ ಶಕ್ತಿಯಿಂದ ಭಾರತೀಯ ಜನತಾ ಪಾರ್ಟಿಯವರು 3 ಕ್ಷೇತ್ರದಲ್ಲೂ ಸಹ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಮೊದಲಿಗೆ ಚುನಾವಣೆ ಬಂದಿರತಕ್ಕಂಥದ್ದು, ಮರು ಚುನಾವಣೆ ಬಂದಿರತಕ್ಕಂಥದ್ದೇ ಒಂದು ಭ್ರಷ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಚುನಾವಣೆ. ಅದು ಭ್ರಷ್ಟಾಚಾರವನ್ನು ನಾವು ವೈಭವೀಕರಿಸ್ತಾ ಇದ್ದೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಸಾಬೀತು ಮಾಡ್ತಾ ಇದ್ದಾರೆ. ಶಂಕರ್ ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೇನೆ. ಶಂಕರ್, ಇವ್ರು ಹೇಳಿದ್ದು ಇದನ್ನು ನೀವು ಮುಖ ತೆಗೆದು ವಿರೋಧ ಪಕ್ಷದ ಯಾವುದೇ ಆಡಳಿತ ನಾಯಕನ ಅಲ್ಲಿ ಮುಖ ಇಟ್ಟರು ಕೂಡ ಇದೇ ಥರದ ಹೇಳಿಕೆ ಬರುತ್ತೆ. ಹೆಂಡ ಅಧಿಕಾರ ದುರ್ಬಳಕೆ, ಇದು ಎಷ್ಟರ ಮಟ್ಟಿಗೆ ಇದು ಮಾತ್ರ ಕಾರಣ ಅಂತ ಹೇಳ್ತೀರಾ ಶಂಕರ್ ಅವರೇ? ಇಲ್ಲ, ನಾನು ನೇರವಾಗಿ ಆ ರೀತಿಯ ಒಂದು ಬಹಳ ಸಣ್ಣ ವ್ಯಾಖ್ಯಾನಕ್ಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಉಪಚುನಾವಣೆಗಳ ಅವಶ್ಯಕತೆ ಇರಲಿಲ್ಲ, ಆದರೆ ಉಪಚುನಾವಣೆ ಬರುವಾಗ ಮಾಡಿದ್ರು. ನಾನಾಗಲೇ ಇದು ಪುನರಾವರ್ತನೆ ಆಗ್ತದೆ. ಉಪಚುನಾವಣೆ ಬರಲಿಕ್ಕೆ ಮಾಡಿದ ನಂತರ ಅಲ್ಲಿ ಆಗ್ತಕ್ಕಂಥ ಕೆಲಸಗಳು, ಒಂದು ಅಭಿವೃದ್ಧಿ ಕೆಲಸ, ಯಾವ ರೀತಿ ಅಭಿಪ್ರಾಯ ಮೂಡಿಸ್ತಾರೆ ಅಂತೇಳಂದರೆ ಆಡಳಿತ ಪಕ್ಷದಲ್ಲಿದ್ದರೆ ಮಾತ್ರ ಅಭಿವೃದ್ಧಿ ಕೆಲಸ ಆಗ್ತದೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಹೇಳಿ ಕೇಳಿ ಜಾತಿ ಒಳಜಾಳತಿಗಳಿರ್ತಕ್ಕಂಥ ಭಾಳಷ್ಟು ಅದರ ಬಗ್ಗೆ ಒಂದು ಅವೇರ್ನೆಸ್ ಇರ್ತಕ್ಕಂಥ ರಾಜ್ಯ ನಮ್ಮದು. ಅದನ್ನೆಲ್ಲ ಭಾಳ ವ್ಯವಸ್ಥಿತವಾಗಿ ಅದರ ಬಗ್ಗೆ ಸಮುದಾಯಗಳನ್ನ ಆಡಳಿತ ಪಕ್ಷದ ಪರವಾಗಿ ಒಲಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಹಣದ ಪ್ರಶ್ನೆ ಇದ್ದೇ ಇದೆ. ಯಾವುದೇ ಚುನಾವಣೆ ಇತ್ತೀಚಿನ ಕೆಲವು ವರ್ಷಗಳಿಂದ ಹಣದ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಜಾತಿ ಒಳಜಾತಿಗಳ ಪ್ರಶ್ನೆನೇ ಇದೆ. ಕಾಂಗ್ರೆಸ್ಸಿಗೆ ಮತ್ತು JDSಗೆ ಹೋಲಿಕೆ ಮಾಡಿ ನೋಡಿದರೆ BJP ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ತನ್ನ ಲಾಭಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದರೆ ಯಶಸ್ವಿಯಾಗಿದೆ ಅನ್ನೋದು ನಿರ್ವಾದ ಆಗಿರತಕ್ಕಂಥ ಅಂಶ. ಹಾಗಾಗಿ ಅದು ಏನೇ ಆಗಲಿ ಗೆಲುವೇ ಸೋಲೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ BJPಗೆ ಆಗಿರ್ತಕ್ಕಂಥ ಗೆಲುವು ಏನಿದೆ ಇಲ್ಲಿ, ವಿಶೇಷವಾಗಿ ಚನ್ನಪಟ್ಟಣ ಮತ್ತು ಬಂಗಾರಪೇಟೆ ಗೆಲುವು ನಿಜವಾಗಿರ್ತಕ್ಕಂಥ ಒಂದು ರೀತಿಯ ಅನಿರೀಕ್ಷಿತವಾಗಿರ್ತಕ್ಕಂಥ ಗೆಲುವು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಳಗೆ ಜಗಳೂರು ಬರ್ತದೆ. ಕಳೆದ ಚುನಾವಣೆಯಲ್ಲಿ 1300 ಓಟ್ಗಳ ವ್ಯತ್ಯಾಸ ಅಷ್ಟೇ ಇತ್ತು. ಹಾಗಾಗಿ ಅದನ್ನು ಭಾಳ ದೊಡ್ಡ ಒಂದು ವ್ಯತ್ಯಾಸ ಅಂತೇಳಿ ನಾನು ಭಾವಿಸೋದಿಲ್ಲ. ಅಲ್ಲಿ BJPಯಿಂದ ಒಬ್ಬ ರೆಬೆಲ್ ಕ್ಯಾಂಡಿಡೇಟು ಕೂಡ ಇದ್ದರು. ಅವ್ರು ಬಹುತೇಕ BJPಗೆ ಹಾನಿ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಅವರು ರಾಜೇಶ್ ಅಂತಲೇನೋ ಅವರು ಕಾಂಗ್ರೆಸ್ಸಿಗೆ BJP ವಿರುದ್ಧವಾಗಿರ್ತಕ್ಕಂಥ ಓಟುಗಳಿಗೆ ಹೆಚ್ಚು ಹಾನಿ ಮಾಡಿದಾಗೆ ಕಾಣ್ತದೆ ಅವರು ಬಹುತೇಕ. ಹಾಗಾಗಿ ಈ ಫಲಿತಾಂಶಗಳು ಭಾಳ ದೊಡ್ಡ ಅನಿರೀಕ್ಷಿತ ಫಲಿತಾಂಶ ಅಂತ ನಾನಾದರೂ ಕೂಡ ಇದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಸಹಜವಾಗಿ ಆಡಳಿತ ಪಕ್ಷಕ್ಕೆ ಉಪಚುನಾವಣೆ ಬರ್ತದೆ ಅಂತ ಸುಲಭವಾಗಿ ನಮ್ಮ ಏನೂ ಜವಾಬ್ದಾರಿ ಇಲ್ಲ ಅಂತೇನಿಲ್ಲ. ಅಶ್ವಥ್ ನಾರಾಯಣ್ ಹೇಳಿದಂಥ ಕಾಂಗ್ರೆಸ್ಸು JDSನ ನಡವಳಿಕೆ ವಿಚಾರ ಸಂಪೂರ್ಣವಾಗಿ ನಾನು ಸಮ್ಮತಿ ವ್ಯಕ್ತಪಡಿಸದೆ ಹೋದರೂ ಕೂಡ ಶಾಸನ ಸಭೆಯ ಒಳಗೆ ಪ್ರತಿಪಕ್ಷಗಳು ಸಾಮಾನ್ಯವಾಗಿ ಸಹಕಾರ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ಸಂಖ್ಯಾಬಲ ಆಡಳಿತ ಪಕ್ಷಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಆಡಳಿತ ಪಕ್ಷವನ್ನು ಮಣಿಸಬೇಕಾದಂಥ ಸಂದರ್ಭದಲ್ಲಿ ಪರಸ್ಪರ ಹೊರಗೆ ಎಷ್ಟೇ ವಿರುದ್ಧ ಇದ್ದರೂ ಕೂಡ ಹೊರಗಡೆ ಸಹಕಾರ ಕೊಡ್ತಕ್ಕಂಥದ್ದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತದೆ. ಅದು BJP ಅಂತ ಒಂದು ಆಡಳಿತ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅನೇಕ ಹಗರಣಗಳನ್ನು ಯಾವುದೇ ಒಂದು ತನಿಖೆಯ ವ್ಯಾಪ್ತಿಯೊಳಗೆ ಬರಲಿಕ್ಕೆ ಬುದ್ಧಿಪೂರ್ವಕವಾಗಿ ಅಡೆತಡೆಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೆ ಆ ವಿಷಯ ಮುಟ್ಟಿಸ್ಲಿಕ್ಕೋಸ್ಕರ ಬರಬೇಕಾಗ್ತದೆ. ಆದರೆ ಹೊರಗೆ ಕಾಂಗ್ರೆಸ್ಸು ಮತ್ತು JDS ಎಂದೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಎದುರಿಸೇ ಇಲ್ಲ. ಯಾವುದೋ ಒಂದು ವಿಧಾನ ಪರಿಷತ್ತಿನ ಚುನಾವಣೆ ಬಹುತೇಕ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಡೀತಕ್ಕಂಥ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆಗಳು ಬಿಟ್ಟರೆ ಯಾವತ್ತೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸ್ತಕ್ಕಂಥ ಸಾಧ್ಯ ಇಲ್ಲ. ಕಾರಣ ಜನತಾ ಪಾರ್ಟಿ ಅಥವಾ ಜನತಾ ದಳವೂ ಕೂಡ ಕಾಂಗ್ರೆಸ್ಸಿನ ವಿರುದ್ಧವಾಗಿ ರೂಪುಗೊಂಡಂಥ ಒಂದು ಸಂಘಟನೆ ಸಂಸ್ಥಾ ಕಾಂಗ್ರೆಸ್ ಕಾಲದಿಂದ. ಅದೇನು ಕಾಂಗ್ರೆಸ್ಸಿನ ಪರವಾಗಿ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡಿ ರಾಜಕಾರಣ ಮಾಡ್ಕೊಂಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಹಾಗೆ ಕೆಲವರು ಒಂದು ಹೇಳ್ತಾರೆ, ಕಾಂಗ್ರೆಸ್ಸು ಮತ್ತು JDS ಒಂದಾಗಿಬಿಟ್ಟಿದ್ರೆ BJPಯನ್ನು ಸೋಲಿಸ್ಬೋದಾಗಿತ್ತು ಅಂತ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳ್ತಕ್ಕಂಥ ಮಾತಿಲ್ಲಿ. ಇಲ್ಲಿ ಬಂಗಾರಪೇಟೆಯಲ್ಲಿ JDS ತಗೊಂಡಂಥ ಓಟು ಕಾಂಗ್ರೆಸ್ ಒಟ್ಟಿಗೆ ಸೇರಿದರೆ BJP ಸೋಲ್ತಾ ಇತ್ತು ಅಂತ. ಆದರೆ ರಾಜಕಾರಣ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅರ್ಥಮೆಟಿಕ್ ಆಗೋದಿಲ್ಲ. ಅದು ಕೆಮಿಸ್ಟ್ರಿ. ರಾಜಕಾರಣ ಅರ್ಥಮೆಟಿಕ್ ಅಲ್ಲವೇ ಅಲ್ಲ. ರಾಜಕಾರಣ JDSಗೆ ಅಥವಾ ಜನತಾ ಪರಿವಾರಕ್ಕೆ ಓಟ್ ಹಾಕ್ತಕ್ಕಂಥವ್ರು ಎಲ್ಲ ಕೂಡ JDS ಅಭ್ಯರ್ಥಿ ಇಲ್ಲದೆ ಹೋದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಅಂತೇಳಾಗಲಿ, ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೆ ಹೋದರೆ ಕಾಂಗ್ರೆಸ್ಸಿಗೆ ವೋಟರ್ಸ್ ಎಲ್ಲ JDSಗೆ ಓಟ್ ಹಾಕ್ತಾರೆ ಅಂತಾಗಲಿ ಇದು ಸುಲಭದಲ್ಲಿ ನಿರೀಕ್ಷೆ ಮಾಡ್ತಕ್ಕಂಥದ್ದಕ್ಕಾಗೋದಿಲ್ಲ. ಕಾರಣ ಪರಸ್ಪರ ವಿರುದ್ಧವಾಗಿ 4-5 ದಶಕಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಕರ್ನಾಟಕದ ರಾಜಕಾರಣ ಒಂದು ದೃಷ್ಟಿಯಿಂದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಿರುವುಗಳನ್ನು ಪಡಿತಕ್ಕಂಥ ಸಾಧ್ಯತೆ ಇದೆ.
ಒಂದು ಮಾತನ್ನು ಅಶ್ವಥ್ ನಾರಾಯಣರವರ ಅತ್ಯಂತ ದೊಡ್ಡ ನಾಯಕರು ಲಾಲ್ ಕೃಷ್ಣ ಅದ್ವಾನಿ ಬೆಂಗಳೂರಿಗೆ ಅವರ ಪಕ್ಷದ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು, ಚುನಾವಣೆ ಗೆಲುವು ಯಾವತ್ತೂ ಕೂಡ ಮುಖ್ಯ ಆಗೋದಿಲ್ಲ, ವಿಶ್ವಾಸಾರ್ಹತೆ ಭಾಳ ಮುಖ್ಯ ಆಗ್ತದೆ ಅಂತ. ಉಪಚುನಾವಣೆಗಳಲ್ಲಿ ಇದು ಭಾಳ ದೊಡ್ಡ ಪರಿಣಾಮ ಬೀರಲಿಕ್ಕಿಲ್ಲ ಅವ್ರ ಮಾತು. ವಿಶ್ವಾಸಾರ್ಹ